ಹಲೋ ವೀಕ್ಷಕರೇ, ಇಲ್ಲಿ ನೋಡಿ, ಕೇರಳದಲ್ಲಿ 4-5 ದಿನದಿಂದ ಮಳೆ ಅಂದರೆ 24 ಗಂಟೆಯೂ ಸಹ ಮಳೆ. ತುಂಬ ಮಳೆಯ ಕಾರಣದಿಂದ ಇಲ್ಲಿಯ ರೈತರ ಒಂದು ಪ್ರಮುಖ ಬೆಳೆಯಾದ ಮರಗೆಣಸು ಪೂರ ನೀರು ಪಾಲಾಗಿದೆ ನೋಡಿ. 1-2 ಎಕರೆ ಅಷ್ಟು ಅಲ್ಲ, ಸುಮಾರು 5-8 ಎಕರೆ ಎಷ್ಟಿರುವ ಮರಗೆಣಸು ಪೂರ ನೀರು ಪಾಲಾಗಿದೆ ನೋಡಿ. ಪೂರ್ತಿ ನೀರು ಪಾಲಾಗಿದೆ. ಇಲ್ಲಿಯ ಪಕ್ಕದಲ್ಲೇ ಒಂದು ಚಾನೆಲ್ ಇದೆ. ಆ ಚಾನೆಲ್ ಬೇಸಿಗೆ ಕಾಲದಲ್ಲಿ ತುಂಬಾ ನೀರು ಬತ್ತು ಹೋಗಿತ್ತು. 4 ದಿನದ ಮಳೆಯ ಕಾರಣದಿಂದ ಆ ಚಾನೆಲ್ ತುಂಬಿ ನೀರು ತಮ್ಮ ಈ ಜಮೀನಿಗೆ ಬಂದಿದೆ ನೋಡಿ. ಪೂರ ಮರಗೆಣಸು ಪೂರ ನೀರು ಪಾಲಾಗಿದೆ. ಇವತ್ತು ನಾಳೆ ಇಳುವರಿ ತೆಗೆಯಲಾದ ಈ ಮರಗೆಣಸು ಪೂರ ನೀರು ಪಾಲಾಗಿದೆ ನೋಡಿ. ಎಷ್ಟು ಎಕರೆ ನೋಡಿ, ಇಲ್ಲಿ ಪೂರ ನೀರು ಪಾಲು. 1-2 ಎಕರೆ ಅಲ್ಲ, ಸುಮಾರು 4-5 ಎಕರೆ ಅಷ್ಟು ಮರಗೆಣಸು ನೀರು ಪಾಲಾಗಿದೆ ನೋಡಿ. ಇಲ್ಲಿನ ರೈತರು ಕಷ್ಟಪಟ್ಟು ಬೆಳೆಯುವ ಇದು 4 ದಿನದಿಂದ ತುಂಬಾ ಮಳೆ ಬಂದು ಪೂರ ನೀರು ಪಾಲಾಗಿದೆ. 2 ದಿನ ನೀರು ಇದರಲ್ಲಿ ಇದ್ದರೆ ಈ ಮರಗೆಣಸು ಹಾಳಾಗುತ್ತದೆ. ಮತ್ತೆ ಇದು ಯಾವುದೇ ಕಾರಣಕ್ಕೂ ಉಪಯೋಗ ಆಗುವುದಿಲ್ಲ ನೋಡಿ. ಇಲ್ಲಿ ನೋಡಿ ವೀಕ್ಷಕರೇ, ಬತ್ತಿ ಹೋಗಿದ್ದ ಈ ದೊಡ್ಡ ಚಾನೆಲ್ ಕೇವಲ 4 ದಿನದ ಮಳೆಯಿಂದ, ಕೇರಳದಲ್ಲಿ ಕೇವಲ 4 ದಿನದಿಂದ ಮಳೆಯಲ್ಲಿ ತುಂಬಿ ಹರಿಯುತ್ತಿದೆ ನೋಡಿ. ಇಲ್ಲಿ ಕೇವಲ 4 ದಿನದಲ್ಲಿ ಧಾರಾಕಾರವಾದ ಬಂದ ಮಳೆಯ ಕಾರಣದಿಂದ ನೋಡಿ, ಈ ಚಾನೆಲ್ ತುಂಬಿ ಹರಿಯುತ್ತಿದೆ. ಬೇಸಿಗೆ ಕಾಲದಲ್ಲಿ ಇದು ಬತ್ತಿ ಹೋಗಿತ್ತು. ತುಂಬಾ ರೈತರ ಬೆಳೆಗಳು ಹಾಳಾಗಿದೆ. ಬಾಳೆ, ಮರಗೆಣಸು, ಸುಮಾರು 4-5 ವರ್ಷ ಮುಂಚೆ ಈ ತರ ಮಳೆ ಇತ್ತು ಇಲ್ಲಿ. ಈಗ ನೋಡಿ, ಮಳೆಗಾಲದಲ್ಲಿ ಬರುವಂತ ಮಳೆ ಈ ಮೇ ತಿಂಗಳಲ್ಲೇ ಬಂದಿದೆ.